ಚಿಕ್ಕಬಳ್ಳಾಪುರ ತಾಲೂಕಿನ ಗುವಲಕಾನಹಳ್ಳಿ ಗ್ರಾಮದಲ್ಲಿ ಶ್ರೀ ಗಣಪತಿ ಸಮೇತ ಪತ್ನಿ ಸಹಿತ ಆದಿತ್ಯಾದಿ ನವಗ್ರಹ ಮತ್ತು ಶ್ರೀ ಆಂಜನೇಯ ಸ್ವಾಮಿ ಹಾಗೂ ಗರುಡಾಳರ್ವರ್ ಸಹಿತ ಸ್ಥಿರಬಿಂಬ ಜೀರ್ಣೋದ್ಧಾರ ಹಾಗೂ ನೂತನ ವಿಮಾನ ಗೋಪುರ ಕಳಶ ಪ್ರತಿಷ್ಠಾಪನೆ ಮಹೋತ್ಸವ ಅದ್ದೂರಿಯಾಗಿ ನೆರವೇರಿತು. ದೇಗುಲದಲ್ಲಿ ಮುಂಜಾನೆಯಿಂದಲೇ ಹೋಮ ಹವನಗಳು ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನೆರವೇರಿದವು. ಶ್ರೀ ಆಂಜನೇಯ ಸ್ವಾಮಿಗೆ ವಿಶೇಷ ಅಲಂಕಾರ ಮಾಡಲಾಗಿತ್ತು. ಸ್ವಾಮಿಯ ಅಲಂಕಾರ ಭಕ್ತರ ಗಮನ ಸೆಳೆಯಿತು. ಮುಂಜಾನೆಯಿಂದಲೇ ಭಕ್ತರು ದೈವಿ ಕಾರ್ಯದಲ್ಲಿ ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾದರು. ಯಜ್ಞೇಶ್ವರನ ಕೈಗೆ ಕೊಡ್ತಿದ್ವಿ. ಗಂಧರ್ವರು ಸಾಲು ಸಾಲಾಗಿ ಬರ್ತಾ ಇರ್ತಾರೆ. ಆಮೇಲೆ ಆಗುತ್ತೆ. ನಮಸ್ಕಾರ. ಎಲ್ಲ ತುಂಬಾ ಜನ ವೇಟ್ ಮಾಡ್ತಾ ಇದ್ದಾರೆ. ಸ್ವಲ್ಪ ಜನ ಕಮ್ಮಿ ಆದ್ಮೇಲೆ ಅರ್ಧ ಗಂಟೆ ಬಂದು ಇಲ್ಲಿ ಕುತ್ಕೊಳ್ಳಿ, ನಮಗೇನೂ ತೊಂದರೆ ಇಲ್ಲ. ಎಲ್ಲ ಕುತ್ಕೊಳ್ಳೋದಕ್ಕೆ ಚೆನ್ನಾಗಿ ದೇವಸ್ಥಾನ ಮಾಡಿರೋದು. ಯಾಕಂದ್ರೆ ನಮ್ಮ ಥರನೇ ಇನ್ನೊಬ್ರು ಪಾಪ ಬೇಜಾರು ಮಾಡ್ಕೊಳ್ತಾರೆ. ಅದರಿಂದ ದರ್ಶನ ಮಾಡ್ಕೊಂಡು ಬನ್ನಿ ಬೇಗ ಬೇಗ. ದಯವಿಟ್ಟು ಯಾರು ಬಗ್ಗೆ ನಮಸ್ಕಾರ ಮಾಡ್ಬೇಡಿಮ್ಮ. ಓಂ ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ. ಈ ಒಂದು ದೇವಾಲಯ ತುಂಬ ಪುರಾತನವಾದಂತಹ, ಸುಮಾರು ನಮಗೆ ಗೊತ್ತಿರುವ ಹಾಗೆ 300 ವರ್ಷದ ಮೇಲ್ಪಟ್ಟು ಇತಿಹಾಸ ಇರತಕ್ಕಂತಹ ದೇವಾಲಯ. ಈ ಒಂದು ದೇವಾಲಯದಲ್ಲಿ ಪೂರ್ವದಲ್ಲಿ ಪಶ್ಚಿಮಕ್ಕೆ ಬಾಗಿಲಿದ್ದು ತುಂಬ ಪುರಾತನವಾದಂತಹ ಗುಡಿ ಇತ್ತು. ಆ ಒಂದು ಗುಡಿಯಲ್ಲಿ ಹುತ್ತ ಮತ್ತು ಹಾವಿನ ಸಂಚಾರ ಇರತಕ್ಕಂತಹ ಪುಣ್ಯಕ್ಷೇತ್ರ ಇದು. ಈ ಒಂದು ಕ್ಷೇತ್ರದಲ್ಲಿ ಒಂದಾನೊಂದು ಕಾಲದಲ್ಲಿ ಏನಾಯ್ತಪ್ಪ ಅಂದರೆ ಸ್ವಲ್ಪ ಕಾರಣಾಂತರಗಳಿಂದ ಆ ಒಂದು ಗರ್ಭಗೃಹದಲ್ಲಿ ಪೂಜೆಗಳಿಲ್ಲದಂಗೆ ನೆನಗುದಿಗೆ ಬಿತ್ತು. ಆ ಒಂದು ಸಮಯದಲ್ಲಿ ಜೀರ್ಣೋದ್ಧಾರಕ್ಕಾಗಿ ಮತ್ತು ದೇವಸ್ಥಾನವನ್ನು ಮರುನಿರ್ಮಾಣ ಮಾಡುವ ಕಾರ್ಯಕ್ಕಾಗಿ ಕಳಾಕರ್ಷಣೆ ಮಾಡಿ ಎಲ್ಲ ದೇವಸ್ಥಾನವನ್ನು ವಿಸರ್ಜಿಸಲಾಯಿತು. ಆ ಸಮಯದಲ್ಲಿ ಊರಿಗೆ ತುಂಬ ಕಷ್ಟಕರವಾದಂತಹ ಕಾಲ ಇತ್ತು. ಅದು ಯಾವ ರೀತಿಯ ಕಷ್ಟಕರ ಅಂದರೆ ಮಾತಿನಲ್ಲಿ ಹೇಳಲಿಕ್ಕೆ ಅಸಾಧ್ಯವಾದಂತಹ, ಒಂದೊಂದು ಮನೆಯಲ್ಲಿ ಒಂದೊಂದು ತೆರನಾದಂತಹ ಕಷ್ಟ ಇತ್ತು. ಅಂತಹ ಸಮಯದಲ್ಲಿ ಸುಮಾರು
ವರ್ಷಗಳ ಕಾಲ ಈ ಒಂದು ಊರಿನಲ್ಲಿ ಮತ್ತೆ ದೇವಾಲಯ ನಿರ್ಮಾಣ ಮಾಡಲಿಕ್ಕೆ ಏನಾದರೂ ಒಂದು ಅಡೆತಡೆ ಆಗ್ತಾನೇ ಇತ್ತು. ಮತ್ತು 2013ನೇ ಇಸ್ವಿಯಲ್ಲಿ ಎಲ್ಲ ಗ್ರಾಮಸ್ಥರು ಸೇರಿ ಒಕ್ಕರಲಾಗಿ ಈ ಒಂದು ದೇವಸ್ಥಾನವನ್ನು ಮರುನಿರ್ಮಾಣ ಮಾಡಿದ್ರು. ಆ ಒಂದು ಮರುನಿರ್ಮಾಣ ಮಾಡಿದ ನಂತರ ಮತ್ತೆ ಪೂಜಾ ಕಾರ್ಯಗಳು ಯಥೇಚ್ಛವಾಗಿ ನಡೀತಾ ಬಂತು. ಹೇಗೆ ದೇವಸ್ಥಾನ ವೃದ್ಧಿ ಆಯಿತು ಹಾಗೆ ಊರು ಸಹ ಮತ್ತೆ ವೃದ್ಧಿ ಆಗಲಿಕ್ಕೆ ಪ್ರಾರಂಭವಾಯಿತು. ಅದಾದ ನಂತರ ಈಗ ಗ್ರಾಮಸ್ಥರ ಎಲ್ಲರ ಮತ್ತೊಮ್ಮೆ ಒಂದು ಪುರಸ್ಕಾರದಿಂದ ಮತ್ತೆ ಈ ಒಂದು ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಿ ವಿಮಾನ ಗೋಪುರವನ್ನು ನಿರ್ಮಾಣ ಮಾಡಿ ಮತ್ತೆ ಈ ಒಂದು ಸಭಾಮಂಟಪವನ್ನು ಒಂದು ಕಲ್ಯಾಣ ಮಂಟಪವನ್ನು ಲೋಕಕ್ಕೆ ಅರ್ಪಣೆ ಮಾಡಬೇಕು ಅಂತೇಳಿ ಸಂಕಲ್ಪವನ್ನು ಮಾಡಿ ಒಂದು ಸಮುದಾಯ ಭವನವನ್ನು ನಿರ್ಮಾಣ ಮಾಡಿರುತ್ತಾರೆ. ಎಲ್ಲ ಬಡಬಗ್ಗರಿಗೂ ಅನುಕೂಲವಾಗಲಿ ಅಂತ ದೇವಸ್ಥಾನದಲ್ಲಿ ಒಂದು ಸುಂದರವಾದಂತಹ ಸಮುದಾಯ ಭವನವನ್ನು ಇಲ್ಲಿ ನಿರ್ಮಾಣ ಮಾಡಿರ್ತಾರೆ. ಎಲ್ಲ ಭಕ್ತಾದಿಗಳು ಬಂದು ಈ ಒಂದು ಸದಾವಕಾಶವನ್ನು ಸದುಪಯೋಗಪಡಿಸ್ಕೋಬೋದು. ಹಾಗೆ ಇಲ್ಲಿಯ ಸ್ವಾಮಿ ಬಂದು ತುಂಬ ಶಕ್ತಿಯುತವಾದಂತಹ ಭಗವಂತ. ಯಾರು ಏನು ಕೋರಿದ್ರು, ಸಂತಾನ ಇಲ್ಲದವರಿಗೆ ಸಂತಾನ, ಗೃಹ ಇಲ್ಲದೆ ಇರೋರಿಗೆ ಗೃಹ, ಏನು ನಾವು ಅಪೇಕ್ಷೆ ಇರುತ್ತೋ ಅದರ ಮೇರೆಗೆ ಎಲ್ಲವೂ ಸಹ ಇಲ್ಲಿ ಸಿದ್ಧಿಯಾಗುತ್ತೆ. ಹರಿ ಓಂ. ನಮ್ಮ ಹೆಸರು ನಂದಕುಮಾರ್ ಅಂತ ಹೇಳಿ. ನಮ್ಮ ಪೂರ್ವಿಕರಿಂದ ನಮ್ಮ ತಾತ ಮುತ್ತಾತ ನಮ್ಮ ಎಲ್ಲ ದೊಡ್ಡಪ್ಪ ಚಿಕ್ಕಪ್ಪ ಮತ್ತು ನಮ್ಮ ಅಪ್ಪ ಅಮ್ಮನ ಕಾಲದಿಂದಲೂ ಎಲ್ಲ ನಡೆಸ್ಕೊಂಡು ಬರ್ತಾ ಇದೆ. ಈಗ ನಮಗೆ ಗೊತ್ತಿದ್ದಂಗೆ ಇದು 4ನೇ ಪೀಳಿಗೆ ಇಲ್ಲಿ ನಾವು ಪೂಜಾ ಕಾರ್ಯಗಳನ್ನು ನಡೆಸ್ಕೊಂಡು ಬರ್ತಾ ಇದ್ದೇವೆ. ಇನ್ನು ದೈವಿ ಕಾರ್ಯಕ್ರಮದ ನಿಮಿತ್ತ ದೇಗುಲವನ್ನ ತಳಿರು ತೋರಣಗಳಿಂದ ಸಿಂಗರಿಸಲಾಗಿತ್ತು. ಗ್ರಾಮದಲ್ಲಿ ಹಬ್ಬದ ವಾತಾವರಣ ಮೂಡಿಸಿತ್ತು. ಬಂದ ಭಕ್ತರಿಗೆ ಅನ್ನ ಸಂತರ್ಪಣೆಯನ್ನು ದೇಗುಲದ ಆಡಳಿತ ಮಂಡಳಿ ವತಿಯಿಂದ ಏರ್ಪಡಿಸಲಾಗಿತ್ತು. ಇದು 300 ವರ್ಷಗಳ ಇತಿಹಾಸ ಇರುವ ದೇವಸ್ಥಾನ. ನಮಗೆ ತಿಳಿದಿರುವ ಹಾಗೆ 3-4 ತಲೆಮಾರಿನಿಂದ ನಡೆಸಿಕೊಂಡು ಬರ್ತಿದ್ದಾರೆ. 3 ದಿನದಿಂದ ನಾವು ಆ್ಯಕ್ಚುಲಿ ಈಗ ವಿಮಾನ ಗೋಪುರ ಮತ್ತು ಜೀರ್ಣೋದ್ಧಾರ ಮಾಡಿ ಪುನಃ ಪ್ರತಿಷ್ಠಾಪನೆ ಮಾಡಿದ್ದೇವೆ. ಎಲ್ಲ ಗ್ರಾಮಸ್ಥರ ಸಹಕಾರದಿಂದ ಈ ದಿನ ನಾವು ಪುನಃ ಪ್ರತಿಷ್ಠಾಪನೆ ಮಾಡಿದ್ದೇವೆ. ಇದು ಆ್ಯಕ್ಚುಲಿ ಮುಂಚೆ ಪಶ್ಚಿಮಕ್ಕೆ ದ್ವಾರ ಇತ್ತು, ಈಗ ಪೂರ್ವಕ್ಕೆ ದ್ವಾರ ಮಾಡಿ ಮತ್ತೆ ಪ್ರತಿಷ್ಠಾಪನೆ ಮಾಡಿದ್ದೇವೆ. ಚಿಕ್ಕದಾಗಿ ಗುಡಿ ಇತ್ತು ಮುಂಚೆ ಆ್ಯಕ್ಚುಲಿ ಚಿಕ್ಕದಾಗಿ ಗುಡಿ ಇತ್ತು. ಈಗ ಸ್ವಲ್ಪ ಗ್ರಾಮಕ್ಕೆ ತಕ್ಕಂತೆ ನಾವು ದೊಡ್ಡದಾಗಿ ಸ್ವಲ್ಪ ಕಟ್ಕೊಂಡಿದ್ದೀವಿ. ಈಗ ಹಿಂದೆ ಆ್ಯಕ್ಚುಲಿ ಒಂದು ಚಿಕ್ಕದಾಗಿ ಒಂದು ಚೌಟ್ರಿಯನ್ನು ನಿರ್ಮಿಸಿದ್ದೇವೆ. ಅದರಲ್ಲಿ ಒಂದು 200-300 ಜನ ಅಷ್ಟು ಒಂದು ಕಾರ್ಯಕ್ರಮ ಮಾಡೋಷ್ಟು ಚೌಟ್ರಿ ಪಕ್ಕದಲ್ಲೇ ಕಟ್ಟಿದ್ದೇವೆ. ಈಗ ತಮ್ಮ ಹೆಸರು? ನನ್ನ ಹೆಸರು ಗಿರೀಶ್ ಅಂತೇಳಿ. ಇದೇ ಊರು ಗೋಲಕನಹಳ್ಳಿ ಗ್ರಾಮ, ಚಿಕ್ಕಬಳ್ಳಾಪುರ ತಾಲೂಕು. ಒಟ್ಟಲ್ಲಿ ದೈವಿ ಕಾರ್ಯದ ಮಹೋತ್ಸವದಲ್ಲಿ ಸ್ಥಳೀಯರು ಮಾತ್ರವಲ್ಲದೆ ಸುತ್ತಮುತ್ತಲ ಗ್ರಾಮಗಳ ಸಾವಿರಾರು ಭಕ್ತರು ಭಾಗಿಯಾಗಿ ಭಕ್ತಿ ಭಾವ ಮೆರೆದರು. ಸಾಮಸೇನಹಳ್ಳಿ ಮಂಜು ಜೊತೆ ಲಕ್ಷ್ಮೀನಾರಾಯಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.